श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम्। अथ कृष्णयजुर्वेदीया श्वेताश्वतरोपनिषत् तत्र प्रथमोऽध्यायः। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ, ಅದರಲ್ಲಿ ಪೀಠಿಕಾ ಭಾಗ ಉಪೋದ್ಘಾತವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಪ್ರಕೃತ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಪ್ರತ್ಯಕ್ಷವಾಗಿ ನಾವು ಏನೇನನ್ನು ಕಾಣುತ್ತೇವೋ ಸಾಮಾನ್ಯವಾಗಿ ಲೋಕದಲ್ಲಿ ವ್ಯವಹಾರ ಸ್ಥಿತಿಯಲ್ಲಿ ಏನಾಗಿದೆ, ಪ್ರತ್ಯಕ್ಷವಾಗಿ ಏನ್ ಕಾಣ್ತೀವೋ ಅದು ಸತ್ಯ ಅಂತ ಪರಿಗಣಿಸ್ತಾರೆ. ಎಲ್ಲಿ ನ್ಯಾಯಾಲಯದಲ್ಲೂ ಅಷ್ಟೇ, ಮತ್ತೆ ಲೋಕ ವ್ಯವಹಾರದಲ್ಲೂ ಅಷ್ಟೇ. ನೋಡಯ್ಯ, ಯಾವನೋ ಒಬ್ಬ ವಿಚಾರ ಹೇಳ್ತಾನೆ, ಅದಕ್ಕೆ ಕೇಳ್ತಕ್ಕಂಥದ್ದೇನು ಪ್ರಶ್ನೆ? ನೋಡಪ್ಪ, ನೀನು ಪ್ರತ್ಯಕ್ಷವಾಗಿ ನೋಡಿದ್ದೀಯಾ? ಅವನು ಆಯ್ತು ಸ್ವಾಮಿ ನೋಡಿದ್ದೇನೆ ಅಂದ್ರೆ ಅದು ಪರಮ ಪ್ರಮಾಣ ಅಂತ ತೀರ್ಮಾನ ಮಾಡ್ತಾನೆ. ಆದರೆ ವಾಸ್ತವವಾಗಿ ಏನಾಗಿದೆ ಅಂದರೆ, ಅದನ್ನು ವಿಮರ್ಶೆ ಮಾಡಿ ನೋಡಿದಾಗ ಯಾವುದು ಪ್ರತ್ಯಕ್ಷವಾಗಿ ನಾವು ಕಾಣ್ತೇವೋ ಅವೆಲ್ಲವೂ ಕೂಡ ಸತ್ಯವಾಗುವುದಿಲ್ಲ, ಸತ್ಯವಾಗಬೇಕಾದದ್ದಿಲ್ಲ. ಉದಾಹರಣೆಗೆ ಬೇಕಾದಷ್ಟು ಉದಾಹರಣೆ ನಮ್ಮ ಕಣ್ಣು ಮುಂದೆ ಆದ್ರೂ ನಮಗೆ ಗೊತ್ತಾಗೋದಿಲ್ಲ. ಏನು, ಎದುರಿಗೆ ಬಿದ್ದಿರತಕ್ಕಂತಹ ಅದನ್ನ ವಾಸ್ತವವಾಗಿ ಅದು ತೋರ್ತಾ ಇರ್ತಕ್ಕಂಥದ್ದು ಹಾವು ಹೇಗೆ ತೋರ್ತಾ ಇದೆ? ಸತ್ಯವಾಗಿ ತೋರ್ತಾ ಇದೆ. ಹಾವು ಅಂದ್ಕೊಂಡ್ರೆ ಸತ್ಯವಾಗಿ ತೋರ್ತಾ ಇದೆ ಅಂತ ಅನ್ನೋದಕ್ಕೆ ಪ್ರಮಾಣ ಏನು? ಅದೇ ಅವನು ಸುಮ್ಮನೆ ಹೇಳ್ಬೋದು, ಅಥವಾ ಅವನಿಗೆ ಗೊತ್ತಿದೆ ಆದ್ರೂ ಮಾಡಬಹುದು. ಅಂದ್ರೆ ಅವೆಲ್ಲ ಆಗೋದಿಲ್ಲ. ಯಾಕೆ? ಸತ್ಯವಾಗಿ ಅವನಿಗೆ ತೋರ್ತಾ ಇದೆ ಅಂತ ಅನ್ನೋದಕ್ಕೆ ಪ್ರಮಾಣ ಏನು ಗೊತ್ತೇನು? ಅವನು ನಡುಗ್ತಾ ಇದ್ದಾನೆ, ಓಡ್ತಾ ಇದ್ದಾನೆ, ಬೆವರ್ತಾ ಇದ್ದಾನೆ, ನಿಶಕ್ತನಾಗಿ ಓಡಿ ಓಡಿ ಬಿದ್ದೋಗಿ ಬಿಡ್ತಾನೆ, ಮಾಂತ್ರಿಕರನ್ನ ಕರೀತಾನೆ, ಅಪ್ಪ ಹಾವು ಬಂದ್ಬಿಟ್ಟಿದೆ ಓಡಿಸು, ತೆಗೆದು ಹಿಡ್ಕೊಂಡು ಹೋಗು ಅಂತಾನೆ. ಇವೆಲ್ಲವೂ ವ್ಯಾಪಾರವನ್ನು ಕೂಡ ಮಾಡ್ತಾನೆ. ಇವುಗಳ ಬಲದಿಂದ ಏನಾಗಿದೆ, ನಿಜವಾಗಿಯೂ ಕೂಡ ಅವನಿಗೆ ಹಾವು ಅಂತ ತೋರ್ತಾ ಇದೆ. ಅವನಿಗೆ ಆ ಕಾಲದಲ್ಲಿ ತೋರ್ತಾ ಇದೆಯಲ್ಲ ಪ್ರತ್ಯಕ್ಷವಾಗಿ ಹಾವು, ಆದರೆ ಅದು ಎಂದಿಗೂ ಸತ್ಯವಲ್ಲ ವಾಸ್ತವವಾಗಿ ನೋಡಿದಾಗ. ಮತ್ತೆ ಸ್ವಪ್ನದಲ್ಲಿ ಯಾರಾದರೂ ಕೂಡ ಇಲ್ಲಪ್ಪ, ನಾನೀಗ ಸ್ವಪ್ನದಲ್ಲಿ ಇದ್ದೇನೆ, ಸ್ವಪ್ನಾವಸ್ಥೆಯಲ್ಲಿ ಇದ್ದಾನೆ, ಇಲ್ಲಿ ಇರೋದೆಲ್ಲ ಏನು, ಎಲ್ಲ ಬರೀ ಸುಳ್ಳು, ನಿಜವಾಗಿ ಇಲ್ಲ ಅಂತಕ್ಕಂಥದ್ದ ಭಾವನೆ ಯಾರಿಗಾರು ಬರುತ್ತಾ? ಯಾರಿಗೂ ಇಲ್ಲ. ಸುಖ ದುಃಖಗಳನ್ನ ಅದಕ್ಕೆ ತಕ್ಕಂತೆ ಅನುಭವಿಸ್ತಾನೆ ಇರ್ತಾನೆ. ಜಾಗೃತನಲ್ಲಿ ಹೇಗೆ ಅನುಭವಿಸ್ತಾನೋ ಅದೇ ರೀತಿ ಅನುಭವಿಸ್ತಾನೆ, ಒಂದು ಚೂರು ವ್ಯತ್ಯಾಸ ಇಲ್ಲ. ಹೀಗಾಗಿ ಪ್ರತ್ಯಕ್ಷವಾಗಿ ಕಂಡದ್ದೆಲ್ಲ ಸತ್ಯವಾಗೋದಿಲ್ಲ. ಮತ್ತೆ ಇನ್ನೊಂದು ಅಂಶವನ್ನು ಹೇಳ್ತಾರೆ, ಈ ಪರಮಾತ್ಮನಿಗೆ ಹಾಗಾದ್ರೆ ಪ್ರತ್ಯಕ್ಷವಾಗಿ ಕಂಡದ್ದೆಲ್ಲ ಸತ್ಯವಾಗಿ ಇರೋದಿಲ್ಲ. ಹಾಗಿದ್ದ ಮೇಲೆ ಈ ಪ್ರಪಂಚ ಹೀಗೆ ತೋರ್ತಾ ಇದೆಯಲ್ಲ ಸತ್ಯತ್ವದಿಂದ, ಇದಕ್ಕೇನು ಕಾರಣ ಅಂತಂದ್ರೆ, ಏನೂ ಇಲ್ಲಪ್ಪ, ಇದು ತಪ್ಪು ತಿಳುವಳಿಕೆ ಅಷ್ಟೇ.
ಪ್ರಪಂಚದ ಒಂದು ಸ್ವರೂಪದ ಬಗ್ಗೆ ತಪ್ಪು ತಿಳುವಳಿಕೆ ಬಂತು. ಆ ತಪ್ಪು ತಿಳುವಳಿಕೆ ಸರಿ ಅನ್ಕೊಂಡ, ಮತ್ತೆ ಅದೇ ನಾನು ಅನ್ಕೊಂಡ. ನಾನು ಅನುಭವಿಸ್ತಾ ಇದ್ದೇನೆ, ಏನು ಪ್ರಪಂಚದಲ್ಲಿ ಇರೋದೆಲ್ಲವನ್ನೂ ಕೂಡ ನಾನು ಅನುಭವಿಸ್ತಾ ಇದ್ದೇನೆ, ಇವೆಲ್ಲ ಸತ್ಯ ತಿಳ್ಕೊಂಡ. ಇದಕ್ಕೆ ಅಧ್ಯಾಸ ಅವಿದ್ಯೆ ಅಂತ ಹೆಸರಾಯ್ತು. ಇಲ್ಲಿ ಹೇಳ್ತಾರೆ ನೋಡಿ, ಪರಮಾತ್ಮನಿಗೂ ಮತ್ತೆ ಈ ನಾನು ಅಂತ ನಾನೇ ಅನುಭವಿಸ್ತಾ ಇದ್ದೇನ, ನನಗೂ ಅಧ್ಯಾಸ ಸಾಧ್ಯತೆಯೇ ಇಲ್ಲ. ಯಾಕೆ? ಒಂದಕ್ಕೊಂದು ತದ್ವಿರುದ್ಧ ಸ್ವಭಾವ. ಎಲ್ಲಾದರೂ ಕೂಡ ವಿರುದ್ಧ ಸ್ವಭಾವದ ಎರಡು ವಸ್ತುಗಳಿಗೆ ಅಧ್ಯಾಸ ಆಗುವ ಸಾಧ್ಯತೆ ಇದೆಯಾ? ಖಂಡಿತ ಇಲ್ಲ. ಹಾವಿಗೂ ಹಗ್ಗಕ್ಕೂ ಆಗುತ್ತೆ ಅಷ್ಟೇ ಹೊರತು ಹಗ್ಗಕ್ಕೂ ಕುಂಬಳಕಾಯಿಗೂ ಆಗೋದಿಲ್ಲ. ಹೌದಾನೆ? ಹಾಗಾಗಿ ಇದು ಸಾದೃಶ್ಯವೇ ಇಲ್ವಲ್ಲ. ಹಾಗಾಗಿ ಅಧ್ಯಾಸ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ನಿಜವಾಗಲೂ ಆಗತಕ್ಕಂಥದ್ದೇ ಇದು. ಸತ್ಯವಾಗಿರತಕ್ಕಂಥದ್ದು ಪ್ರಪಂಚ ಅಂತ ಹೇಳಿ. ಇವೆರಡಕ್ಕೂ ಕೂಡ ಇದು ಸರಿಯಲ್ಲ. ಒಂದು ಪ್ರತ್ಯಕ್ಷವಾಗಿ ಕಂಡದ್ದೆಲ್ಲ ಸತ್ಯವಾಗೋದಿಲ್ಲ ಅಂತ ಅನ್ನೋದು, ಮತ್ತೆ ಈ ಪರಮಾತ್ಮನಿಗೂ ಮತ್ತೆ ನನಗೆ ಅಂದ್ರೆ ಜೀವನಿಗೂ ಕೂಡ ಕೇವಲ ಅಧ್ಯಾಸವನ್ನು ಬಿಟ್ಟರೆ ಇನ್ನು ಯಾವ ಕಾರಣದಿಂದಲೂ ಕೂಡ ಈ ಒಂದು ಅವಿದ್ಯೆ ಅಧ್ಯಾಸವನ್ನು ಬಿಟ್ಟರೆ ಯಾವ ಕಾರಣದಿಂದಲೂ ಕೂಡ ಪ್ರಪಂಚ ತೋರುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಅವಿದ್ಯೆಯ ಒಂದು ಬಲದಿಂದ ಅಧ್ಯಾಸ ಮಾಡಿಕೊಂಡು ನೋಡ್ತಾ ಇದ್ದಾನೆ ಎಲ್ಲ ಅಷ್ಟೇ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಬೇಕಾದಷ್ಟು ಪ್ರಮಾಣ ವಾಕ್ಯಗಳನ್ನ ಇಲ್ಲಿ ಕೊಡ್ತಾ ಇದೆ ಶ್ರುತಿ. ಬೇಕಾದಷ್ಟು ಪ್ರಮಾಣ ವಾಕ್ಯಗಳು, ಕೆಲವು ಪ್ರಮಾಣ ವಾಕ್ಯಗಳನ್ನು ನಾವು ನೋಡಿದ್ದೇವೆ. ಈಗ ಈ ಎರಡೂ ಅಂಶಗಳಿಗೆ ಪೂರಕವಾದ ಪ್ರಮಾಣ ವಾಕ್ಯಗಳನ್ನ, ಪ್ರಮಾಣ ಶ್ಲೋಕಗಳನ್ನ ಪುರಾಣದಿಂದ ಉಪನಿಷತ್ತುಗಳಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಾಗವನ್ನು ನೋಡ್ತಾ ಇದ್ದೇವೆ. ನೋಡೋಣ, ಮುಂದುವರೆ. ಸ್ವಲ್ಪ ಭಾಗ ಆಯಿತು, ಮುಂದಿನ ಒಂದು ಭಾಗವನ್ನು ನೋಡೋಣ. ಲೋಕಾನಾಂ ವ್ಯವಹಾರಾರ್ಥಂ ಅವಿದ್ಯೇಯಂ ವಿನಿರ್ಮಿತ ಏಷಾ ವಿಮೋಹಿನೀತ್ಯುಕ್ತ ದ್ವೈತಾದ್ವೈತ ಸ್ವರೂಪಿಣಿ ಅಂತ ನೋಡಿ. ಇಲ್ಲೂ ಕೂಡ ಹೇಳಿದ್ದಾರೆ. ಏನು ಅಂತಂದ್ರೆ, ಲೋಕಾನಾಂ ವ್ಯವಹಾರಾರ್ಥಂ ಅಂದ್ರೆ ಲೋಕದಲ್ಲಿ ವ್ಯವಹಾರ ಮಾಡುವುದಕ್ಕೋಸ್ಕರವಾಗಿ ಈ ಇಯಂ ಅವಿದ್ಯಾ ವಿನಿರ್ಮಿತ ಅಂದ್ರೆ ಕಲ್ಪಿತ ಅಂತ. ಈ ಅವಿದ್ಯೆ ಇದೆಯಲ್ಲ, ಇದು ಲೋಕ ವ್ಯವಹಾರಕ್ಕೆ ಬೇಕಿದು. ನಾನೀಗ ಏನು ವ್ಯವಹಾರ ಮಾಡ್ತಾ ಇದ್ದೇವೆ ನಾವೆಲ್ಲ ಅದು ಬೇಕದು. ಯಾಕೆ? ಪ್ರತಿಯೊಂದರಲ್ಲೂ ಕೂಡ ನಾನು ಇದು ಅಂತಕ್ಕಂಥ ಭಾವನೆ, ನಾನು ಇದನ್ನು ಮಾಡ್ತೇನೆ, ನಾನು ಅವನು, ಹೀಗೆ ದ್ವೈತ ಭಾವನೆ ಇದ್ದೇ ಇರ್ಬೇಕು. ಯಾಕೆ? ಲೋಕ ವ್ಯವಹಾರಾರ್ಥವಾಗಿ. ಇಂತಹ ಕೇವಲ ಲೋಕ ವ್ಯವಹಾರಾರ್ಥವಾಗಿಯೇ ಕಲ್ಪಿತವಾಗಿರತಕ್ಕಂಥ ಅವಿದ್ಯೆ ಇದೆಯಲ್ಲ, ಅದಕ್ಕೆ ಹೇಳ್ತಾರೆ, ಇದಕ್ಕೆ ವಿಮೋಹಿನಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂದ್ರೆ ಇದು ಎಲ್ಲರನ್ನೂ ಕೂಡ ಭ್ರಮಿತರನ್ನಾಗಿ ಮಾಡಿಬಿಡುತ್ತದೆ. ಎಲ್ಲರನ್ನೂ ಕೂಡ ಭ್ರಮಾವಸ್ಥೆಗೆ ತಳ್ಳಿಬಿಡುತ್ತೆ. ಆದ್ದರಿಂದ ಇದನ್ನ ವಿಮೋಹಿನಿ ಅಂತ ಹೇಳ್ತಾರೆ. ಇದು ಹೇಗೆ ಅಂದ್ರೆ ದ್ವೈತ ಅದ್ವೈತ ಸ್ವರೂಪಿಣಿ ಅಂದ್ರೇನು? ಇದು ದ್ವೈತ ಸ್ವರೂಪಿ. ದ್ವೈತ ಅದ್ವೈತ ಎಲ್ಲವೂ ಕೂಡ ಇದರ ದೆಸೆಯಿಂದಲೇ ಆಗತಕ್ಕಂಥದ್ದು. ಸುಳ್ಳು ಅನೃತ ಎಲ್ಲವೂ ಕೂಡ. ಹಾವು ಸುಳ್ಳೆ, ಅನೃತ ಅದು ನಿಜವಾಗಿ ಇಲ್ಲ. ಆದರೂ ಕೂಡ ಏನು ವಿಮೋಹದಿಂದ ನಿಜವಾಗಿದೆ ಅಂತ ಮಾಡ್ಕೊಂಡಿದ್ದಾನೆ. ಹೀಗೆ ಎಲ್ಲರನ್ನೂ ವಿಮೋಹಗೊಳಿಸುತ್ತಿದೆ ಈ ಅವಿದ್ಯಾ ಅಂತಕ್ಕಂಥದ್ದು. ಮತ್ತು ಅದ್ವೈತಂ ಭಾವಯೇದ್ ಬ್ರಹ್ಮ ಸಕಲಂ ನಿಷ್ಕಲಂ ಸದಾ ಆತ್ಮಜ್ಞ ಶೋಕ ಸಂತೀರ್ಣೋ ನ ಬಿಭೇತಿ ಕುತಶ್ಚನ. ಅದ್ವೈತಂ ಬ್ರಹ್ಮ ಭಾವಯೇತ್, ಯಾವಾಗಲೂ ಕೂಡ ಈ ಒಂದು ಬ್ರಹ್ಮವನ್ನ ಏನ್ ತಿಳಿಬೇಕು? ಓ, ಬ್ರಹ್ಮ ಒಂದ್ ತತ್ವ ಇದೆ, ನಾನು ಒಂದ್ ತತ್ವ ಇದೆ ಅಂತ ತಿಳಿಯಬಾರದು. ಏನಂತ ತಿಳಿಬೇಕು ಅಂದ್ರೆ ಏಕಮೇವಾದ್ವಿತೀಯ, ಇರುವುದು ಒಂದೇ ಒಂದು ತತ್ವ, ಅದೇ ಬ್ರಹ್ಮ ತತ್ವ, ಅದೇ ಆತ್ಮತತ್ವ ಎಂಬುದಾಗಿಯೇ ತಿಳಿಯಬೇಕು. ಯಾವಾಗಲೂ ಕೂಡ ಭಾವನೆ ಮಾಡಬೇಕು. ಭಾವ ಏತಂದ್ರೆ ತಿಳಿಯಬೇಕು ಅಂತ ಅರ್ಥ. ಭಾವನೆ ಮಾಡ್ಬೇಕಲ್ಲ, ತಿಳಿಯಬೇಕು. ಮತ್ತೆ ಸಕಲಂ ನಿಷ್ಕಲಂ ಸದಾ,
ಸಕಲವಾದದ್ದು ಅಂದ್ರೆ ಕಲೆಯಿಂದ ಕೂಡಿರತಕ್ಕಂಥದ್ದು, ಉಪಾಧಿಯಿಂದ ಕೂಡಿರತಕ್ಕಂಥದ್ದು, ಮತ್ತೆ ನಿಷ್ಕಲಂ ಉಪಾಧಿ ಇಲ್ಲದೆ ಇರತಕ್ಕಂಥದ್ದು, ಯಾವ ಕಲೆಯೂ ಇಲ್ಲದೆ ಇರತಕ್ಕಂಥದ್ದು, ಎರಡೂ ಕೂಡ ಅಷ್ಟೇ. ಮತ್ತೆ ಆತ್ಮಜ್ಞೆ ಶೋಕ ಸಂತೀರ್ಣೋ, ಈ ಆತ್ಮಜ್ಞನಾದವನು ಆತ್ಮಜ್ಞಾನಿ ಆದವನು ಶೋಕ ಸಂತೀರ್ಣೋ, ಎಲ್ಲ ವಿಧವಾದ ಶೋಕಗಳನ್ನು ಕೂಡ ಸಂತೀರ್ಣೋ ಅಂದ್ರೇನು ಸಮ್ಯಕ್ ತೀರ್ತ್ವ, ಏನು ಚೆನ್ನಾಗಿ ಅಂದ್ರೆ ದಾಟಿ ಬಿಟ್ಟು ಆ ಒಂದು ಶೋಕ ಮೋಹಗಳೆಂಬ ಸಾಗರವನ್ನು ದಾಟಿ ಬಿಟ್ಟು ಏನಾಗ್ತಾನೆ, ಯಾವಾಗ ಶೋಕ ಮೋಹ ಅಂತಕ್ಕಂಥದ್ದು ಇಲ್ವೋ ಆಗ ನ ಬಿಭೇತಿ ಕುತಶ್ಚನ, ಯಾವ ಕಾರಣದಿಂದಲೂ ಕೂಡ ಇವನಿಗೆ ಯಾವ ಹೆದರಿಕೆ ಅಂತದ್ದು ಇಲ್ಲ, ಯಾವುದಕ್ಕೂ ಇವನು ಹೆದರುವುದಿಲ್ಲ. ಹೆದರುವುದಕ್ಕೇನು, ಇವನು ಆತ್ಮಜ್ಞ. ಆತ್ಮಜ್ಞ ಹೇಗೆ ತಿಳ್ಕೊಂಡಿರ್ತಾನೆ, ಆತ್ಮಜ್ಞ ಅಂದ್ರೆ ಆತ್ಮನ್ ಜಾನಾತಿ ಇತಿ ಆತ್ಮಜ್ಞ, ಹೌದ್ ತಾನೆ? ಆತ್ಮಾನಂ ಜಾನಾತಿ ಇತಿ ಆತ್ಮಜ್ಞ. ಹೇಗೆ ತಿಳ್ಕೊಂಡಿದ್ದಾನೆ, ಕಥಂ ಜಾನಾತಿ ಅಂದ್ರೆ ಏಕಮೇವಾದ್ವಿತೀಯಂ ಇತಿ, ಅಯಂ ಆತ್ಮ ಏಕಮೇವಾದ್ವಿತೀಯ ಇತಿ, ಇದಂ ಬ್ರಹ್ಮ ಏಕಮೇವಾದ್ವಿತೀಯಂ ಇತಿ ಎಂತ ಭಾವನೆ ಮಾಡ್ಕೊಂಡಿದ್ದಾನೆ ಅಂತ ತಿಳ್ಕೊಂಡಿರ್ತಾನೆ. ಹೀಗೆ ಇರೋದ್ರಿಂದ ಎರಡನೇ ವಸ್ತುವೇ ಇಲ್ಲ ಅಂತ ಆದಾಗ ಯಾವುದರಿಂದಲೂ ಭಯ ಅಂತ ಅನ್ನೋದು ಇಲ್ವೇ ಇಲ್ಲ. ಇವೆಲ್ಲ ಆಗಿರ್ತಕ್ಕಂಥದ್ದು ಸುಮ್ಮನೆ ಒಂದು ಇಲ್ಲೆಲ್ಲ ಇದನ್ನ ಬೇಕಾದಷ್ಟಿದೆ, ಸ್ವಲ್ಪ ಬೇಗ ಬೇಗ ಹೋಗೋಣ. ಮೃತ್ಯೋಸ್ತಕಾಶಾನ್ ಮರಣಾತ್ ಅಥವಾ ಅನ್ಯಥಾ ಕೃತ ಅಥವಾ ನ್ಯಕೃತಾತ್ ಭಯಾತ್ ನ ಜಾಯತೆ ನ ಮ್ರಿಯತೆ ನ ವಧ್ಯ ನ ಚ ಘಾತಕಃ. ಇಲ್ಲೂ ಅಷ್ಟೇ, ಇವನು ಹೇಗಿರ್ತಾನೆ ಅಂತಂದ್ರೆ ಮೃತ್ಯೋ ಸಕಾಶ ನ ಬಿಭೇತಿ ಕುತಶ್ಚನ ಅಂತಂದ್ರು. ಅಂದ್ರೇನು, ಯಾವುದಕ್ಕೂ ಕೂಡ ಇವನು ಹೆದರುವವನಲ್ಲ ಅಂತ ಹೇಳಿದ್ರು. ಈ ಯಾವುದಕ್ಕೂ ಹೆದರುವವನಲ್ಲ ಅಂದ್ರೆ ಯಾವುದಕ್ಕೆ, ಅದನ್ನು ಪಟ್ಟಿ ಆಗ್ತಾ ಇದೆ. ಯಾವುದಕ್ಕೆ ಹೆದರೋಲ್ಲ ಅಂತಂದ್ರೆ ಮೃತ್ಯೋ ಸಕಾಶ, ಮೃತ್ಯುವಿನ ಸಂಬಂಧವಾಗಿ ಹೆದರುವುದಿಲ್ಲ. ಮತ್ತೆ ಮರಣಾತ್, ಈ ಮರಣ ವಿಧವಾದ ಮರಣಕ್ಕೆ ಸಂಬಂಧಪಟ್ಟಂತೆ ಹೆದರುವುದಿಲ್ಲ. ಅಥವಾ ಅನ್ಯಕೃತಾತ್ ಭಯಾತ್, ಅಥವಾ ಬೇರೆ ಕಾರಣದಿಂದ ಉಂಟಾದ ಭಯದಿಂದಲೂ ಕೂಡ ಇವನು ಹೆದರುವುದಿಲ್ಲ. ಭಯ ಅನ್ನೋದು ಇಲ್ವಲ್ಲ, ಹೆದರೋದಿಲ್ಲ. ಮತ್ತೆ ಇವನು ನ ಜಾಯತೆ ನ ಮ್ರಿಯತೆ, ಹುಟ್ಟೋದಿಲ್ಲ ಸಾಯೋದಿಲ್ಲ. ನ ವಧ್ಯ ನ ಚ ಘಾತಕ, ಇವನು ವಧ್ಯ ಅಂದ್ರೆ ಯಾರಿಂದಲೂ ಕೂಡ ಇವನು ವಧ್ಯ ಅಂದ್ರೆ ವಧಿಸಲ್ಪಡುವುದಿಲ್ಲ, ಇವನು ವಧ್ಯನಾಗುವುದಿಲ್ಲ. ಮತ್ತೆ ನಚ ಘಾತಕ, ಮತ್ತೆ ಇವನು ಯಾರನ್ನು ವಧಿಸುವುದೂ ಇಲ್ಲ. ಇವನನ್ನ ಯಾರು ವಧಿಸುವುದಿಲ್ಲ, ಇವನು ಕೂಡ ಯಾರನ್ನು ವಧಿಸುವುದಿಲ್ಲ. ವಧ್ಯಾನೂ ಅಲ್ಲ ಇವನು, ಯಾವುದಿದು ಘಾತಕಾನೂ ಅಲ್ಲ, ಎರಡೂ ಅಲ್ಲ ಇವನು ಅಂತ ಹೇಳಿ, ನ ಬದ್ಧೋ ಬಂಧಕಾರೀವ ನ ಮುಕ್ತೋ ನ ಚ ಮೋಕ್ಷತಃ ಪುರುಷ ಪರಮಾತ್ಮಾತು ಯದತೋನ್ಯತ ಸಚ್ಚಯತ್. ನ ಬದ್ಧೋ, ಇವನು ಬದ್ಧನೂ ಅಲ್ಲ, ಮತ್ತೆ ಬಂಧಕಾರ್ಯರ ಬಂಧವನ್ನು ಉಂಟು ಮಾಡುವವನೂ ಅಲ್ಲ, ಇವನು ಮುಕ್ತನೂ ಅಲ್ಲ, ಮತ್ತು ಮೋಕ್ಷವನ್ನು ತಂದು ಕೊಡುವವನೂ ಅಲ್ಲ, ಏನೂ ಅಲ್ಲ ಇವನು. ಇವನ್ಯಾರು, ಈ ಒಂದು ಪರಪುರುಷ ಪರಮಾತ್ಮ, ಪರಮ ಪುರುಷ ಇವನು, ಪರಮಾತ್ಮ ಇವನು. ಇವನು ಹೇಗಾಗಿ ಯದತೋ ಅನ್ಯದ, ಯದತೋ ಇವನಿಗಿಂತ ಭಿನ್ನವಾಗಿ ಅನ್ಯತ್ ಬೇರೆ ಯಾವುದಿದ್ದರೂ ಕೂಡ, ಪರಮಾತ್ಮನಿಗಿಂತ ಪರಮ ಪುರುಷನಿಗಿಂತ ಭಿನ್ನವಾಗಿ ಯಾವುದಿದ್ದರೂ ಕೂಡ ಅಸತ್ಯತತ್, ಅದು ಅಸತ್ತಾಗಿರುತ್ತದೆ. ಹೇಗೆ ಹಗ್ಗದಲ್ಲಿ ಹಾವು ತೋರುವಂತೆ ತೋರ್ತಾ ಇದೆ ಅಂತ ಅಷ್ಟೆ. ಮತ್ತು ಏವಂ ಬುದ್ಧ್ವಾ ಜಗದ್ರೂಪಂ ವಿಷ್ಣುರ್ ಮಾಯಾಮಯಂ ಮೃಷ ಭೋಗ ಸಂಗಾತ್ ಭವೇನ್ಮುಕ್ತ ತ್ಯಕ್ತ್ವಾ ಸರ್ವ ವಿಕಲ್ಪನ. ಇದು ಅಷ್ಟೆ. ಏವಂ ಬುದ್ಧ್ವ, ಈ ರೀತಿಯಾಗಿ ತಿಳಿದುಕೊಂಡವನು ಜಗದ್ರೂಪಂ ವಿಷ್ಣುರ್ ಮಾಯಾಮಯ, ಈ ರೀತಿಯಾಗಿ ಯಾವ ರೂಪದಿಂದ ಅಂದ್ರೆ ಈ ಜಗದ್ರೂಪ, ಜಗತ್ತಿದೆಯಲ್ಲ ಇದೆಲ್ಲ ಕೂಡ ವಿಷ್ಣು ಮಾಯಾಮಯಂ ರೂಪ, ಇದು ವಿಷ್ಣುವಿನ ಮಾಯಾಮಯವಾದ ರೂಪ. ಮಾಯೆಗೆ ಬದ್ಧವಾಗಿ ತ್ರಿಗುಣಾತ್ಮಿಕಾಂ ವೈಷ್ಣವೀಂ ಸ್ವಾಂ ಮಾಯಾ ಮೂಲ ಪ್ರಕೃತಿ ವಶೀಕೃತ್ಯ, ಭಗವದ್ಗೀತಾ ಭಾಷ್ಯ, ಹೌದಾನ? ಇಂತಹ ಮೂಲ ಪ್ರಕೃತಿ ಇವೆಲ್ಲ ಏನು, ಈ
ಮಾಯಾಮಯ ಇದೆಯಲ್ಲ, ಮಾಯಾ ಅಂತಕ್ಕಂಥದ್ದು ಇದು ವೃಷ, ಇದು ಇಲ್ಲದೆ ಇರತಕ್ಕಂಥದ್ದು. ಇದು ಮಾಸ ಯಾವ್ದು ಇಲ್ವೋ ಅದು ಮಾಯಾ. ಹೀಗೆ ಜಗದ್ರೂಪ ತಿಳಿದು ಏನ್ ಆಗ್ತಾನೆ ಅಂದ್ರೆ ಭೋಗ ಅಸಂಗಾತ್ ಭವೇನ್ ಮುಕ್ತ. ಭೋಗ ಅಸಂಗಾತ್, ಯಾವ ಭೋಗದಿಂದಲೂ ಕೂಡ ಇವನು ಬದ್ಧನಾಗುವುದಿಲ್ಲ. ಭೋಗದ ಸಂಘವೇ ಇವನಿಗಿಲ್ಲ. ಹೀಗಿದ್ದುಕೊಂಡು ಭವೇನ್ ಮುಕ್ತ, ಇವನು ಮುಕ್ತನಾಗಿರುತ್ತಾನೆ. ಮತ್ತೆ ಸರ್ವ ವಿಕಲ್ಪನ ತ್ಯಕ್ತ್ವ, ಎಲ್ಲ ವಿಕಲ್ಪಗಳನ್ನು ಬಿಟ್ಟವನಾಗಿ, ಎಲ್ಲ ವಿಕಲ್ಪಗಳಿಂದಲೂ ಬಿಡಿಸಿಕೊಂಡವನಾಗಿ ಇವನು ಏನ್ ಮಾಡ್ತಾನೆ, ಇವನು ಬ್ರಹ್ಮಜ್ಞಾನಿ ಹೀಗೆ ಇರ್ತಾನೆ. ಮತ್ತು ಮುಂದೆ ಹೇಳ್ತಾರೆ, ತ್ಯಕ್ತ ಸರ್ವ ವಿಕಲ್ಪಶ್ಚ ಸ್ವಾತ್ಮಸ್ಥಂ ನಿಶ್ಚಲಂ ಮನಃ ಕೃತ್ವಾ ಶಾಂತೋ ಭವೇದ್ಯೋಗಿ ದಗ್ಧೇನ್ ಧನ ಇವಾನಲಃ. ಮತ್ತೆ ಎಲ್ಲ ವ್ಯವಹಾರ ಮಾಡ್ತಾ ಇರ್ತಾನೆ ಅಂದ್ರೆ ಹೇಗೆ ಅಂತ ಇಲ್ಲಿ ಹೇಳ್ತಾರೆ. ತ್ಯಕ್ತ ಸರ್ವ ವಿಕಲ್ಪಶ್ಚ, ಎಲ್ಲ ವಿಧವಾದ ವಿಕಲ್ಪಗಳಿಂದಲೂ ದೂರನಾಗಿ ಮತ್ತೇನಾಗ್ತಾನೆ, ಹಾಗಿದ್ಕೊಂಡು ವಿಕಲ್ಪನ ಇದೆ ಸ್ವಾತ್ಮಸ್ಥಂ, ತನ್ನ ಸ್ವರೂಪದಲ್ಲೇ ನಿಶ್ಚಲವಾಗಿ ಮನಸ್ಸನ್ನು ಇಟ್ಟವನಾಗಿ ಅಂತಕ್ಕಂಥ, ಅದೇ ತನ್ನ ಸ್ವರೂಪದಲ್ಲೇ ಇರ್ತದೆ. ಸ್ವರೂಪ ಯಾವುದು? ಏಕಮೇವಾದ್ವಿತೀಯ, ಅದು ಸ್ವರೂಪಂ ತತ್ಸ್ವರೂಪಂ. ಅಂದ್ರೆ ಆ ಇದೆಯಲ್ಲ, ಅದನ್ನ ಇಟ್ಕೊಂಡು ಸ್ವಾತ್ಮಸ್ಥ ನಿಶ್ಚಲಂ ಇದನ್ನ ಇಟ್ಕೊಂಡು ಕೃತ್ವ ಶಾಂತೋ ನಿಶ್ಚಲಂ ಮನಃಕೃತ್ವ ಅಂತ, ಈ ನಿಶ್ಚಲವಾದ ಮನಸ್ಸನ್ನು ಮಾಡಿಕೊಂಡು ತನ್ನ ಸ್ವರೂಪದಲ್ಲಿ ನೆಲೆ ನಿಂತು ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ತನ್ನ ಸ್ವರೂಪದಲ್ಲಿಯೇ ನೆಲೆ ನಿಂತವನಾಗಿ ಏನಾಗ್ತಾನೆ, ಶಾಂತ. ಅವನು ಶಾಂತ ಅಂದ್ರೆ ಯಾವತ್ತಿಗೂ ಕೂಡ ಇವನಿಗೆ ಈ ವಿಕಲ್ಪ ಅಂತಕ್ಕಂಥದ್ದಾಗಲಿ ಅಥವಾ ಏರುಪೇರು ಅಂತದ್ದಾಗಲಿ ಸಾಧ್ಯವೇ ಇಲ್ಲ. ಇವನ ಮನಸ್ಸು ಯಾವಾಗಲೂ ಕೂಡ ಒಂದೇ ಸಮನಾಗಿರುತ್ತೆ. ಯಾಕೆ? ತನ್ನ ಸ್ವರೂಪದಲ್ಲೇ ನೆಲೆ ನಿಂತಿರುತ್ತೆ. ಶಾಂತೋ ಭವೇದ್ಯೋಗಿ, ಇವನು ಯೋಗಿ. ಇವನು ಹೇಗಿರ್ತಾನೆ? ಮತ್ತೆ ಎಲ್ಲ ವ್ಯವಹಾರ ಮಾಡ್ತಾ ಇದ್ದಾನಲ್ಲ ಅಂದ್ರೆ ದಗ್ಧೇಂಧನ ಇವಾನಲಃ. ದಗ್ಧೇಂಧನ, ಒಂದು ಇಂಧನ ಹಾಕಿದ್ದಾರೆ ಕಟ್ಟಿಗೆ, ಅದು ಯಾವ ಆಕಾರದಲ್ಲಿರುತ್ತೆ, ಯಾವುದೋ ಸೊಟ್ಟಿಗೆ ಒಳ್ಳೆ ಯಾವುದೋ ಪ್ರಾಣಿ ತರ ಇರುತ್ತೆ ಸೌದೆ, ಬೆಂಕಿ ಹಾಕ್ಬಿಡ್ತಾರೆ, ಚೆನ್ನಾಗಿ ಉರಿಯುತ್ತೆ. ಉರಿದು ಬಿಟ್ರು ಏನಾಗುತ್ತೆ, ಆ ಶೇಪ್ ಅಂತದೆಯಲ್ಲ ಅದು ಹಾಗೆ ಉಳ್ಕೊಂಡಿರುತ್ತೆ. ಏನಾಗಿರುತ್ತೆ ಎಲ್ಲ, ಆದ್ರೆ ಇದ್ರಲ್ಲಿ ಏನೂ ಇರೋದಿಲ್ಲ, ಎಲ್ಲ ದಗ್ಧ ಸುಟ್ಟೋಗ್ಬಿಟ್ಟಿರುತ್ತೆ. ಆ ಶೇಪ್ ಅಂತ ಇರ್ತಕ್ಕಲ್ಲ, ಹಾಗೆ ಇಲ್ಲೂ ಕೂಡ ಇವನು ಏನೂ ಇಲ್ಲ. ಕೇವಲ ಆ ಒಂದು ಮಾಡ್ತಾ ಇದ್ದರೂ ಕೂಡ ಇವನಿಗೆ ಯಾವ ಕರ್ತೃತ್ವವೇ ಇರುವುದಿಲ್ಲ ಇವನಿಗೆ ಅಂತ ಹೇಳಿ. ಏಷಾ ಚತುರ್ವಿಂಶತಿ ಭೇದ ಭಿನ್ನ. ನೋಡಿ, ಇಲ್ಲಿ ವೃತ್ತ ಚೇಂಜ್ ಮಾಡ್ಬಿಟ್ರು, ಮೀಟರ್ ಇದೆಯಲ್ಲ ಸ್ವಲ್ಪ ಚೇಂಜ್ ಮಾಡಿದ್ರಿ ಇಲ್ಲಿ. ಏಷಾ ಚತುರ್ವಿಂಶತಿ ಭೇದ ಭಿನ್ನ ಮಾಯಾಪರ ಪ್ರಕೃತಿಸ್ತತ್ ಸಮುತ್ಥೌ ಕಾಮಕ್ರೋಧೌ ಲೋಭಮೋಹೌ ಭಯಂಚ ವಿಷಾದ ಶೋಕೌಚ ವಿಕಲ್ಪ ಜಾಲಂ. ಇದು ಒಂದು ಸಾಗಿರ್ತಕ್ಕಂಥ ಶ್ಲೋಕ. ಏಷ ಚತುರ್ವಿಂಶತಿ ಭೇದ ಭಿನ್ನ. ಹೀಗೆ ಈ 24 ಭೇದಗಳಿಂದ 24 ತತ್ವಗಳು. ಇದನ್ನು ಯಾರು ಹೇಳ್ತಾರೆ? ಸಾಂಖ್ಯರು ಹೇಳ್ತಾರೆ. ಮತ್ತು ಮೂಲ ಪ್ರಕೃತಿ ಅಂತಕ್ಕಂಥದ್ದು, ಅದಾದ ಮೇಲೆ ಮಹತ್ತತ್ವ ಅಹಂಕಾರ ಅಂತಕ್ಕಂಥದ್ದು, ಅದಾದ ಮೇಲೆ ಪಂಚತನ್ಮಾತ್ರಗಳು ಅಂತಕ್ಕಂಥದ್ದು, ಅದಾದ ಮೇಲೆ 16 ಭಾವವಿಕಾರಗಳು 16 ವಿಕಾರಗಳು ಅಂತಕ್ಕಂಥದ್ದು. ಹೀಗೆ 24 ಭೇದ ಇದೆಯಲ್ಲ, ಅದರಲ್ಲಿ ಭಿನ್ನ ಭಿನ್ನ ಭೇದಗಳು. ಅದು ಏನಾಯ್ತು? ಮಾಯಾ ಪರಾಪ್ರಕೃತಿ ತತ್ ಸಮುತ್ಥೌ. ಇವೆರಡೂ ಕೂಡ ಮಾಯಾ ಪರಾಪ್ರಕೃತಿ, ಮಾಯೆ ಮತ್ತು ಪರಾಪ್ರಕೃತಿ ತತ್ ಸಮುತ್ಥೌ, ಅದರಿಂದ ಉದ್ಭವ ಆಗಿರತಕ್ಕಂಥದ್ದು ಇದು. ಒಂದು ಈ ಭಗವದ್ಗೀತೆ ಹೇಳ್ತಾರಲ್ಲ, ನಾನು 2 ಪ್ರಕೃತಿ ಆಗಿದ್ದೇನೆ, ಒಂದು ಪರಾಪ್ರಕೃತಿ, ಇನ್ನೊಂದು ಅಪರಾಪ್ರಕೃತಿ. ಅದನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತೆ ಕಾಮಕ್ರೋಧ ಲೋಭಮೋಹ ಎಲ್ಲ ದ್ವಂದ್ವಗಳನ್ನು, ವಿಷಾದ ಶೋಕ, ಈ ದ್ವಂದ್ವ ಎಲ್ಲ ವಿಕಲ್ಪ. ಇದು ವಿಕಲ್ಪ ಜಾಲ ಇವೆಲ್ಲ ಇದೆಯಲ್ಲ, ಅದರಿಂದ ಬಿಡಿಸಿಕೊಂಡು, ಮತ್ತೆ ಅಷ್ಟೇ ಅಲ್ಲ, ಇನ್ನು ಮುಂದೆ ಹೇಳ್ತಾ ಇದ್ದಾರೆ
ಧರ್ಮ ಧರ್ಮೌ ಸುಖ ದುಃಖೇ ಚ ಸೃಷ್ಟಿ ವಿನಾಶ ಪಾಕೌ ನರಕೆ ಗತಿಶ್ಚ ವಾಸಸ್ವರ್ಗೇ ಜಾತಯಶ್ಚಾಶ್ರಮಾಶ್ಚ ರಾಗದ್ವೇಷೋ ವಿವಿಧ ವ್ಯಾಧ ವಿವಿಧ ವ್ಯಾಧ ಭಯ ರಾಗದ್ವೇಷೋ ವಿವಿಧ ವ್ಯಾಧ ಭಯ ವ್ಯಾಧಯಶ್ಚ ರಾಗದ್ವೇಷ ವ್ಯಾವಧೇಶ್ಚ ಅಂತ ಇರ್ಬೇಕು. ರಾಗದ್ವೇಷೋ ವಿವಿಧ ವ್ಯಾಧಯಶ್ಚ ಅಂತಕ್ಕಂಥದ್ದು. ಇದೇನಿದು ಅಂತಂದ್ರೆ ಹೀಗೆ ಇಲ್ಲಿ ಹೇಳಿದ್ದಲ್ಲ, ಕಾಮಕ್ರೋಧ ಮತ್ತೆ ಶೋಕ ವಿಷಾದ ಮತ್ತೆ ಇನ್ನು ಮುಂದೆ ಧರ್ಮ ಧರ್ಮಗಳು, ಸುಖ ದುಃಖಗಳು, ಮತ್ತೆ ಸೃಷ್ಟಿ ವಿನಾಶಗಳು. ವಿನಾಶ ಪಾಕ ಅಂದ್ರೆ ಆ ವಿನಾಶಗಳ ಸಮೂಹ, ಆ ವಿನಾಶಗಳ ಸಮೂಹ ಅಂತಂತ ಹೇಳಿದ್ರೆ ಅದನ್ನ ಧರ್ಮ ಧರ್ಮ, ಸುಖ ದುಃಖ, ಸೃಷ್ಟಿ ವಿನಾಶ ಪಾಕ ಎರಡು ಕೆಲ ದ್ವಂದ್ವಗಳು. ಮತ್ತೆ ನರಕೆ ಗತಿಶ್ಚ, ನರಕದಲ್ಲಿ ಗತಿ ನರಕವಾಸ, ಮತ್ತೆ ವಾಸ ಸ್ವರ್ಗೆ ಸ್ವರ್ಗವಾಸ, ಎರಡೂ ಅಷ್ಟೇ, ಸ್ವರ್ಗ ನರಕ ಎರಡು ವಾಸ. ಮತ್ತೆ ಜಾತಯಶ್ಚ ಆಶ್ರಮಶ್ಚ, ಮತ್ತೆ ಜಾತಿ ಮತ್ತೆ ಆಶ್ರಮ, ಮತ್ತೆ ರಾಗ ದ್ವೇಷ, ಮತ್ತೆ ವಿವಿಧ ವ್ಯಾಧಯಶ್ಚ, ವಿಧ ವಿಧವಾದ ವ್ಯಾಧಿಗಳು. ವ್ಯಾಧಿಗಳು ಅಂದ್ರೇನು? ಆಧಿ ವ್ಯಾಧಿ ಅಂತ ಎರಡು ಇದೆಯಲ್ಲ. ಆಧಿ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಬರತಕ್ಕಂತಹ ವ್ಯಾಧಿಗಳಿಗೆ ಆಧಿ ಅಂತ ಹೆಸರು. ಮತ್ತೆ ಈ ಒಂದು ಹೊರಗೆ ನಮಗೆ ಬರತಕ್ಕಂತಹ ವ್ಯಾಧಿಗಳಿಗೆ ಈ ವ್ಯಾಧಿ ಅಂತ ಹೆಸರು. ರೋಗ ರುಚಿರ ಶರೀರದೊಳಗೆ ಆಗ್ತಕ್ಕಂಥದ್ದು, ಶರೀರದಲ್ಲಿ ಆಗ್ತಕ್ಕಂಥದ್ದು ದೇಹಕ್ಕೆ. ಮತ್ತೆ ಇದು ಆಧಿ ಅಂತಕ್ಕಂಥಾದ್ರೆ ಈ ಮನಸ್ಸಿಗೆ ಸಂಬಂಧಪಟ್ಟ ವ್ಯಾಧಿ. ಇದು ಅದಕ್ಕೆ ಆಧಿ ಅಂತಾರೆ, ಇದಕ್ಕೆ ವ್ಯಾಧಿ ಅಂತ. ಶರೀರ ಸಂಬಂಧವಾದರೆ ವ್ಯಾಧಿ, ಈ ಅಂತಃಕರಣಕ್ಕೆ ಸಂಬಂಧವಾದರೆ ಆಧಿ ಅಷ್ಟೆ. ವ್ಯಾಧಿ ಅಷ್ಟ. ಮತ್ ಕೌಮಾರ ತಾರುಣ್ಯ ಜರ ವಿಯೋಗ ಸಂಯೋಗ ಭೋಗ ನಶನ ವ್ರತಾನಿ ಇತಿ ಇದಮೀದೃಗ್ ವಿದಯಂ ನಿಧಾಯ ತೂಷ್ಟೀಂ ಆಸೀನ ಸುಮತಿಂ ಸುಮತಿಂ ವಿವಿಧಿ. ಇದೊಂದು. ಇದೇನು ಅಂತಂದ್ರೆ ಕೌಮಾರ, ತಾರುಣ್ಯ, ಜರ, ವಿಯೋಗ, ಸಂಯೋಗ ಇದೆಲ್ಲ ಅವಸ್ಥೆಗಳು. ಕುಮಾರಾವಸ್ಥೆ, ತಾರುಣ್ಯಾವಸ್ಥೆ, ಮತ್ತೆ ಮುಪ್ಪು, ಮತ್ತೆ ವಿಯೋಗ ಸಂಯೋಗ, ವೇಗ ಸೇರ್ಕೊಳ್ಳೋದು, ಬಿಟ್ಟು ಹೋಗ್ಬಿಡೋದು, ಮತ್ತೆ ವೇಗ, ಮತ್ತೆ ಭೋಗ ಅನಶನ. ಭೋಗ ಅಂದ್ರೆ ಎಲ್ಲವನ್ನೂ ಕೂಡ ಭೋಗಿಸುವುದು. ಅನಶನ ಅಂದ್ರೆ ಯಾವ ಭೋಗವೂ ಇಲ್ಲದೆ ಉಪವಾಸ. ಇವೆಲ್ಲವೂ ಕೂಡ ಎಲ್ಲ ದ್ವಂದ್ವಗಳಿದು. ಇದೆಲ್ಲ ಇದೆಯಲ್ಲ, ಇದಂ ಈದೃಗ್ ವಿಧಯಂ, ಇದು ಇವೆಲ್ಲ ಇಂತಹ ಒಂದು ನಿಷ್ಠೆ ಇದೆಯಲ್ಲ, ಅದನ್ನ ನಿಧಾಯ ಇಟ್ಟುಕೊಂಡು ತೂಷ್ಣೀಂ ಆಸೀನ. ತೂಷ್ಣೀಂ ಅಂದ್ರೇನು? ಯಾವ ವಿಕಾರಕ್ಕೂ ಒಳಗಾಗದೆ ಶಾಂತಚಿತ್ತನಾಗಿ ಸುಮ್ಮನೆ ಇದ್ದುಕೊಂಡು ಸುಮತಿಂ ವಿವಿಧಿ. ಇದು ಈ ಸುಮತಿಂ ಅಂದ್ರೆ ಒಳ್ಳೆಯ ಮತಿ ಉಳ್ಳವನು ಅಂತಕ್ಕಂಥದ್ದು. ಇದ್ದುಕೊಂಡು ಇರ್ತಾನೆ ಅಂತ ನೀನು ತಿಳಿದುಕೋ ಅಂತ ಈ ಪುರಾಣದಲ್ಲಿ ಹೇಳ್ತಕ್ಕಂಥ ಮಾತು. ಇವಿಷ್ಟೂ ಕೂಡ ಇದು ಎಲ್ಲಿ ಬರ್ತಕ್ಕಂಥದ್ದಿದು ಅಂತಂದ್ರೆ ನೋಡಿ ಹೇಳ್ತಾರೆ ಇಲ್ಲಿ. ಇಲ್ಲಿ ವಿಪರೀತ ಇದೆ ಇದು. ಇವೆಲ್ಲವೂ ಕೂಡ ಬ್ರಾಹ್ಮ ಪುರಾಣದಲ್ಲಿ ಬಂದಿರತಕ್ಕಂಥ ವಾಕ್ಯಗಳಿವೆಲ್ಲ ಅಂತ ಅಷ್ಟಕ್ಕೆ ಸಾಕು ಮಾಡಿದ್ರು. ಈಗ ನೋಡಿ, ಬ್ರಾಹ್ಮ ಪುರಾಣ ಬಿಟ್ರು, ಈಗ ವಿಷ್ಣು ಪುರಾಣಕ್ಕೆ ಕೊಟ್ಟು ನೋಡಿ. ವಿಷ್ಣು ಪುರಾಣದಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ ಅಂದ್ಬಿಟ್ಟು ವಿಷ್ಣು ಧರ್ಮೋತ್ತರ ಪುರಾಣ ಅಂತ ಇದೆಯಲ್ಲ, ಅದಕ್ಕೆ ಅದರ ಉತ್ತರ ಅದರಲ್ಲಿ ಏನ್ ಹೇಳಿದ್ದಾರೆ ನೋಡಿ. ಹೀಗೆ ಹೇಳಿದ್ದಾರೆ ಅಂತ ಹೇಳಿ, ತಥಾಚ ಅಂದ್ರೆ ಹಾಗೆಯೇ ವಿಷ್ಣು ಧರ್ಮ ಅಂತ ಬಂದೆ ವಿಷ್ಣು ಪುರಾಣ ಅಂತ. ಈ ವಿಷ್ಣು ಧರ್ಮ ಷಡಾಧ್ಯಾಯ ಅಂದ್ರೆ ಅಲ್ಲಿ ಈ 6 ಅಧ್ಯಾಯಗಳನ್ನುಳ್ಳ ಒಂದು ಅದು ಸಮೂಹ, ಅದರಲ್ಲಿ ಇದನ್ನು ಹೇಳಿದ್ದಾರೆ ಅಂತ ಹೇಳಿ ಇದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅನಾದಿ ಸಂಬಂಧವತ್ಯ ಕ್ಷೇತ್ರಜ್ಞೋಯಮವಿದ್ಯಯ ಅನಾದಿ ಸಂಬಂಧವತ್ಯ ಕ್ಷೇತ್ರಜ್ಞೋಯಮವಿದ್ಯಯ
ಯುಕ್ತ ಪಶ್ಯಂತಿ ಭೇದೇನ ಬ್ರಹ್ಮ ತತ್ವಾತ್ಮನಿ ಸ್ಥಿತಂ. ನೋಡಿ, ಒಂದು ಈ ವೃತ್ತ ಇದೆಯಲ್ಲ, ಅದು ಚೇಂಜ್ ಆಗ್ಬಿಟ್ರೆ ನಾವು ಓದೋದನ್ನು ಕೂಡ ಆ ಧಾಟಿ ಇದೆಯಲ್ಲ ಅದನ್ನ ಬದಲಿಸ್ಕೋಬೇಕು. ಒಂದು ಅರುಟ್ಟು ಛಂದಸ್ಸು ಆದ್ರೆ ಒಂಥರ 8 ಅಕ್ಷರ ಒಂಥರ ಓದ್ಬಿಡೋದು. ನಾವು ಎಲ್ಲ ಬೇಕಾದಷ್ಟು ಶ್ಲೋಕಗಳು ಹೇಳ್ತೇವೆ, ರಾಮಾಯಣ ಶ್ಲೋಕ, ಭಾಗವತ ಇಲ್ಲವೆ, ಅದೆಲ್ಲ ಅನುಷ್ಠುಪ್ ಛಂದಸ್ಸು ಇರುತ್ತೆ, ಒಂದು ಧಾಟಿ ಇರುತ್ತೆ. ಶ್ರುತಿ ಸ್ಮೃತಿ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣ, ಇದು ಈ ಧಾಟಿ ಹೇಳ್ತೇವೆ. ಕೆಲವು ಛಂದಸ್ಸು ಬೇರೆ ಇರುತ್ತೆ, ತ್ರಿಷ್ಟುಪ್ ಛಂದಸ್ಸು ಅಂತ ಬಂದಿರುತ್ತೆ. ಈ 11 ಅಕ್ಷರ ಅಂತ ಬರೋ ಕಡೆ ಅದನ್ನ ಒಂದು ಬೇರೆ ಈ ಧಾಟಿನಲ್ಲಿ ಓದ್ಬೇಕು. ನೋಡಿ ಹೇಗಿದ್ರೆ, ಅನಾದಿ ಸಂಬಂಧವತ್ಯ ಕ್ಷೇತ್ರಜ್ಞೋಯಮವಿದ್ಯೆಯ, ಹೀಗೆ ಓದ್ಬೇಕು. ಅನಾದಿ ಸಂಬಂಧವತ್ಯ ಕ್ಷೇತ್ರಜ್ಞೋಯಮವಿದ್ಯೆಯ ಯುಕ್ತ ಪಶ್ಯತಿ ಭೇದೇನ ಬ್ರಹ್ಮ ತತ್ವಾತ್ಮನಿ ಸ್ಥಿತಂ. ಇರ್ಲಿ, ಇದು ವಿಷ್ಣು ಧರ್ಮವಂತರ ಪುರಾಣ ಬರ್ತಕ್ಕಂಥ ಮಾತಿದು. ಇಲ್ಲೇನು ಅನಾದಿ ಸಂಬಂಧವತ್ಯ, ಅನಾದಿಯಾಗಿರತಕ್ಕಂತಹ ಈ ಒಂದು ಯಾವುದಂಥದ್ದು ಅವಿದ್ಯೆಯ, ಈ ಅನಾದಿ ಸಂಬಂಧವತ್ಯ ಅವಿದ್ಯೆಯ, ಈ ಅನಾದಿಯಿಂದ ಸಂಬಂಧಿಸಲ್ಪಟ್ಟ ಸದಾ ಕೂಡಿಕೊಂಡಿರ್ತಕ್ಕಂಥ ಅವಿದ್ಯೆಯಿಂದ ಕೂಡಿಕೊಂಡಿರ್ತಕ್ಕಂಥ ಇದು ಅನಾದಿಯಾಗಿದೆ. ಏವಮಯಮನಾದಿರನಂತೋ ನೈಸರ್ಗಿಕೋಧ್ಯಾಸ, ಸೂತ್ರ ಭಾಷ್ಯ ಹೋಗ್ತಾನೆ. ಅನಾದಿ ಇದು, ಇಂತಹ ಅವಿದ್ಯೆ ಇದೆಯಲ್ಲ ಅದ್ರ ಇಟ್ಕೊಂಡು ಏನ್ ಮಾಡ್ತಾನೆ, ಕ್ಷೇತ್ರಜ್ಞ ಅಂದ್ರೆ ಈ ಜೀವನಾದವನು ಯುಕ್ತ ಪಶ್ಯತಿ ಭೇದೇನ, ಅವಿದ್ಯೆಯ ಯುಕ್ತ ಅಂತ ಇಲ್ಲಿ ಸೇರ್ಸ್ಕೊಬೇಕು. 3ನೇ ಪಾದ ಇದೆ, 2ನೇ ಪಾದ ಸೇರ್ಸ್ಕೊಬೇಕು. ಕ್ಷೇತ್ರ ಅವಿದ್ಯೆಯ ಯುಕ್ತ, ಅನಾದಿಯಾದ ಈ ಅವಿದ್ಯೆಯಿಂದ ಕೂಡಿಕೊಂಡು ಯುಕ್ತ ಕ್ಷೇತ್ರಜ್ಞ, ಈ ಕ್ಷೇತ್ರಜ್ಞನು ಜೀವನು ಏನ್ ಮಾಡ್ತಾನೆ, ಅಲ್ಲಿ ಬಂತು, ಯಾವ ಅವಿದ್ಯೆ ಬಂತೋ ಭೇದೇನ ಪಶ್ಯತಿ, ಅವನಿಗೆ ಭೇದದಿಂದ ನೋಡುತ್ತಾನೆ. ಏನು, ನಾನು ಬೇರೆ, ಅವನು ಬೇರೆ, ನಾನು ಬೇರೆ, ಇದು ಬೇರೆ, ಅದು ಬೇರೆ ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ತನ್ನಿಂದ ಬಿಡಿಸ್ಕೊಂಡು ನೋಡ್ತಾನೆ. ಯಾವಾಗ ತನ್ನಿಂದ ಬಿಡಿಸ್ಕೊಂಡು ನೋಡ್ತಾನೋ ಅದಕ್ಕೆ ಹೇಳಿದ್ರು ದ್ವೈತ ಅಂತ ಹೇಳಿದ್ರು. ಯಾವಾಗ ದ್ವೈತ ಅಂತ ಇರುತ್ತೋ ಎಲ್ಲ ದ್ವಂದ್ವಗಳು, ದ್ವೈತಕ್ಕೆ ಸಂಬಂಧಪಟ್ಟ ಎಲ್ಲ ದ್ವಂದ್ವಗಳು ಕೂಡ ಬಂತು. ರಾಗ, ದ್ವೇಷ, ಶೋಕ, ಮೋಹ, ಲಾಭ, ನಷ್ಟ, ಜನ್ಮ, ಮರಣ, ಅಯ್ಯಪ್ಪ ಒಂದೇನು, ಎಲ್ಲವೂ ಬಂತು. ಯಾಕೆ, ನನಗಿಂತ ಇನ್ನೊಬ್ಬ ಇದ್ದಾನೆ ಭಿನ್ನವಾಗಿ, ಅವನ ಕಾರಣದಿಂದ ಸಂತೋಷನೂ ಆಗ್ಬೋದು, ದುಃಖನೂ ಆಗ್ಬೋದು. ಒಂದು ವಸ್ತು ಇದೆ, ಅದರ ಸಂಬಂಧದಿಂದ ಎರಡೂ ಆಗ್ಬೋದು ನಮಗೆ. ಹೀಗೆ ಎಲ್ಲವೂ, ಅದಕ್ಕೆಲ್ಲ ಕಾರಣ ಯಾವುದು, ಅನಾದಿಯಾದ ಈ ಅವಿದ್ಯೆಯ ಸಂಬಂಧ ಕೂಡ್ಕೊಂಡು ಅಂತ ಹೇಳಿ ಮತ್ತೆ ಇವನು ಏನ್ ಭೇದೇನ ನೋಡ್ಕೊಂಡು ಬ್ರಹ್ಮತತ್ವಾತ್ಮನ ಸ್ಥಿತಂ, ಈ ಬ್ರಹ್ಮತತ್ವ ಆತ್ಮನ ತನ್ನ ಒಳಗಡೆಯೇ ಇರತಕ್ಕಂತಹ, ತನ್ನಲ್ಲಿಯೇ ಇರತಕ್ಕಂತಹ ಈ ಒಂದು ಆತ್ಮತತ್ವವನ್ನ, ಆತ್ಮ ಸ್ವರೂಪವನ್ನ ಏನ್ ಮಾಡ್ತಾನೆ, ಅನಾದಿಯಾದ ಅವಿದ್ಯೆಯ ಸಂಬಂಧದಿಂದ ತನ್ನೊಳಗೆ ಇರತಕ್ಕಂತ ತನ್ನ ಸ್ವರೂಪವನ್ನ ಏನ ಮಾಡ್ತಾನೆ, ಈಗ ಅವಿದ್ಯೆಯಿಂದ ಇವನು ಭೇದದಿಂದ ನೋಡುತ್ತಾನೆ. ತನ್ನ ಸ್ವರೂಪ ಏನು ಏಕಮೇವಾದ್ವಿತೀಯ, ಆದರೆ ಅವಿದ್ಯೆಯಿಂದ ಭೇದ ದೃಷ್ಟಿಯಿಂದಲೇ ನೋಡ್ತಾನೆ ಅಂಥೇಳಿ. ತಾವತ್ ಸಂಭ್ರಾಮ್ಯತೆ ಜಂತು ಮೋಹಿತೋ ನಿಜ ಕರ್ಮಣ ಸಂಕ್ಷೀಣ ಶೇಷ ಕರ್ಮಾತು ಪರಂ ಬ್ರಹ್ಮ ಪ್ರಪಶ್ಯತಿ ಅಂತ. ತಾವತ್ ಸಂಭ್ರಾಮ್ಯತೆ ಜಂತು ಅಂದ್ರೆ ಏನು, ಅಲ್ಲಿಯವರೆಗೆ ಏನು ಆ ಒಂದು ಅವಿದ್ಯೆ ಯಾವತ್ತಿದೆಯೋ, ಇದೆಯೋ ಅಲ್ಲಿಯವರೆಗೂ ಕೂಡ ಈ ಒಂದು ಜಂತು ಅಂದ್ರೆ ಏನು, ಎಲ್ಲವೂ ಕೂಡ ಜನಿ ಪ್ರಾದುರ್ಭಾವ ಅಂತಕ್ಕಂಥದ್ದು ಎಂದೇನು, ಎಲ್ಲ ಹುಟ್ಟಿದ ವಸ್ತುಗಳು ಯಾವುದಕ್ಕೆ ಹುಟ್ಟುವಂತ ಇದೆಯೋ ಅವೆಲ್ಲ ಯಾವ್ದು ಬೇಕಾದ್ರೂ ಆಗ್ಬೋದು, ಅವೆಲ್ಲವೂ ಕೂಡ ಜಂತು ಮೋಹಿತೋ ನಿಜ ಕರ್ಮಣ ಅಂದ್ರೇನು, ತನ್ನ ಒಂದು ನಿಜವಾದ ಒಂದು ಸ್ವರೂಪದಿಂದ ಏನ್ ಮಾಡ್ತಾನೆ, ಮೋಹಿತನಾಗಿ ಸಂಕ್ಷೀಣ ಅಶೇಷ ಕರ್ಮ, ಎಲ್ಲಿವರೆಗಿದು, ತಾವತ್ತು ಅಲ್ಲಿವರೆಗೆ
ಆಮೇಲಿಂದ ಸಂಕ್ಷೀಣ ಅಶೇಷ ಕರ್ಮ, ಎಲ್ಲ ಕರ್ಮಗಳನ್ನು ಕೂಡ ಕ್ಷಯಿಸಿಕೊಂಡವನಾಗಿ ಪರಂಬ್ರಹ್ಮ ಪ್ರಪಶ್ಯತಿ, ಪರಂಬ್ರಹ್ಮವನ್ನ ಅವನು ತಾನು ಪ್ರಪಶ್ಯತಿ ಅಂದ್ರೇನು, ಅನುಭವದಿಂದ ಕಾಣುತ್ತಾನೆ. ಪ್ರಕರ್ಷೇಣ ಪಶ್ಯತಿ ಅಂದ್ರೆ ಒಂದೇ, ಅನುಭವೇನ ಪಶ್ಯತಿ ಅಂತಂದ್ರೆ ಒಂದೇ. ಅಲ್ಲಿಗೆ ಇದು ಈ ದ್ವೈತ ಪ್ರಪಂಚ ಇವೆಲ್ಲ ಎಲ್ಲಿ ತನಕ ಕಾಣ್ತಾನೆ ಅಂತ ಇದು ತಾವತ್. ತಾವತ್ ಅಂದ್ರೇನು, ಅಲ್ಲಿಯವರೆಗೆ. ಅಲ್ಲಿಯವರೆಗೆ ಅಂತಂದ್ರೆ ಎಲ್ಲಿಯವರೆಗೆ ಅಂದ್ರೆ, ಎಲ್ಲಿಯವರೆಗೆ ಅನಾದಿಯಾದ ಈ ಅವಿದ್ಯೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಇದರಿಂದ ಕೂಡಿಕೊಂಡಿರುತ್ತಾನೋ ಅಲ್ಲಿಯವರೆಗೂ ಕೂಡ. ಇದು ಎಷ್ಟು ಕಾಲ ಬೇಕಾರಾಗ್ಬೋದು, ಎಷ್ಟು ಜನ್ಮ ಬೇಕಾರಾಗ್ಬೋದು, ಎಷ್ಟೋ ಮನ್ವಂತರಗಳಾಗ್ಬಿಡ್ಬೋದು, ಅದು ಲೆಕ್ಕ ಇಲ್ಲ. ಆದರೆ ಯಾವಾಗ ತನ್ನ ಸ್ವರೂಪದ ಜ್ಞಾನವಾಯಿತೋ ಆಗ ಇಷ್ಟೂ ಮನ್ವಂತರಗಳಿಂದ ಇದ್ದ ಅವಿದ್ಯೆ ಒಂದೇ ಒಂದು ಕ್ಷಣದಲ್ಲಿ ಭಸ್ಮಸಾತ್ ಕುರುತೆ ತಥಾ ಜ್ಞಾನಾಗ್ನಿ ಸರ್ವಕರ್ಮಾಣಂ, ಭಸ್ಮಸಾತ್ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ, ಎಲ್ಲ ಸುಟ್ಟು ಭಸ್ಮ ಮಾಡು ಅಂತ ಹೇಳಿ ಇಲ್ಲಿ ಅಭೇದೇನಾತ್ಮನ ಶುದ್ಧಂ ಶುದ್ಧತ್ವಾದ ಅಕ್ಷಯೋ ಭವೇತ್. ಈ ಒಂದು ತನ್ನ ಸ್ವರೂಪ ಕಂಡ್ಕೊಳ್ತಾನೆ. ಹೇಗೆ ಕಂಡ್ಕೊಳ್ತಾನೆ? ಅಭೇದೇನ, ಅಭೇದದಿಂದ. ಮತ್ತೆ ಈ ಶುದ್ಧವಾಗಿರತಕ್ಕಂತಹ, ಶುದ್ಧವಾಗಿದೆ ಅಂತ ನಿಮ್ಗೆ ಹೇಗ್ರಿ ಗೊತ್ತು? ಶುದ್ಧವಾಗಿದೆ ಅಂತ ಹೇಗೆ ಗೊತ್ತೇನಪ್ಪ? ಯಾಕೆ ಅಂದ್ರೆ ಯಾವ ದ್ವೈತದ ಸಂಬಂಧವೇ ಇಲ್ಲ. ಒಂದು ವಸ್ತು ಕಲುಷಿತ ಅಂತ ಆಗ್ಬೇಕಾದ್ರೆ ಅದಕ್ಕೆ ಇನ್ನೊಂದು ವಸ್ತು ಏನೋ ಸೇರ್ಕೋಬೇಕು, ಏನೋ ಸಂಯೋಗ ಆಗ್ಬೇಕು, ಏನೋ ಕಲುಷಿತ ಆಗ ಸಾಧ್ಯ ಇಲ್ಲ. ಹೌದ್ ತಾನೆ? ಏನೋ ಯಾವ್ದಾದ್ರು ಆಗಿರ್ಬೋದು, ಅದು ಹೇಗೆ ಬೇಕಾದ್ರೂ ಆಗಿರ್ಬೋದು ವಸ್ತು, ಅದು ಏನಾದ್ರೂ ಒಂದು ಸೇರಿದ್ರೆ ಕಲುಷಿತ ಆಗ್ಬಿಡುತ್ತೆ. ಇಲ್ಲಿ ಅಭೇದ ಏನು ಇಲ್ಲ, ಇದಕ್ಕೆ ಬಿಟ್ಟು ಯಾವುದು ಇಲ್ವೇ ಇಲ್ಲ. ಆದ್ದರಿಂದ ನಿತ್ಯ ಶುದ್ಧ. ಶುದ್ಧ ಶುದ್ಧತ್ವ, ಈ ಶುದ್ಧ ಯಾವ ನಿಶುದ್ಧ ಅನ್ನೋ ಅಕ್ಷಯೋ ಭವೇತ್. ಇದು ಏನಾಗುತ್ತೆ, ಇದು ಯಾವ ಕಾರಣದಿಂದಲೂ ಕೂಡ ಕ್ಷಯವಾಗುವ ಸಂಭವವೇ ಇರುವುದಿಲ್ಲ ಅಂತ ಹೇಳಿ ಈ ಒಂದು ವಿಷ್ಣು ಧರ್ಮೋತ್ತರ ಪುರಾಣದಿಂದ ಈ ಒಂದು ಶ್ಲೋಕಗಳನ್ನ ಉದ್ಧಾರ ಮಾಡಿ ಹೇಳ್ತಾರೆ. ಇನ್ನು ಇದೆ, ಎಲ್ಲ ಇದನ್ನು ಬಹಳವಾಗಿದೆ. ಇನ್ನು ನಾವು ಸ್ವಲ್ಪ ಆದಷ್ಟು ಬೇಗ ನೋಡ್ಕೊಂಡು ಹೋಗೋಣ. ಇನ್ನು ಬೇಕಾದ ಒಂದು ಅರ್ಥನೂ ನಾವು ತಿಳ್ಕೊಬೇಕಲ್ಲ, ಅದಕ್ಕೋಸ್ಕರ ಆದಷ್ಟು ಬೇಗ ನೋಡಿ ಇದು ಮುಂದುವರೆದು ಈ ಉಪನಿಷತ್ ಭಾಗಕ್ಕೆ ಬಂದ್ರೆ ಅಲ್ಲಿ ತತ್ವ ಬಹಳ ಚೆನ್ನಾಗಿದೆ. ಶ್ವೇತಾಶ್ವತರದಲ್ಲಿ ತುಂಬಾ ಚೆನ್ನಾಗಿ ಪ್ರಶ್ನೋತ್ತರ ಆ ರೀತಿಯಲ್ಲಿ, ಪ್ರಶ್ನೋತ್ತರ ಕ್ರಮದಿಂದ ಇಲ್ಲಿ ಉಪನಿಷತ್ತು ಈ ಒಂದು ಉಪಕ್ರಮಿಸಿದ್ದಾರೆ. ಇದನ್ನ ಎಲ್ಲಿ ಅವನು ಕೇನೋಪನಿಷತ್ತು ಅವೆಲ್ಲ ಇದೆಯಲ್ಲ, ಕೇನೇಶಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮಸ್ತು, ಹಾಗೆ ಅಲ್ಲಿ ಏನ್ ಮಾಡ್ತಾನೆ, ಇವನ್ ಬರ್ತಾನೆ ಯಾವುದರಿಂದ ಇದಾಗಿದೆ ಪ್ರೇರಿತರಾಗಿದೆ. ಇಲ್ಲೂ ಅಷ್ಟೆ, ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಅದಕ್ಕೆ ಗುರು ಉತ್ತರ ಹೇಳ್ತಾನೆ. ಪ್ರಶ್ನೋತ್ತರ ರೂಪದಿಂದ ಇಲ್ಲೂ ಇದೆ. ಪ್ರಶ್ನ ಪ್ರತಿವಚನ ರೂಪದಿಂದ ಹೇಳಿದ್ರೆ ಚೆನ್ನಾಗಿ ಮನದಟ್ಟಾಗತ್ತೆ ಅನ್ನೋದನ್ನ ಪ್ರಶ್ನ ಪ್ರತಿವಚನ ರೂಪದಿಂದ ಹೇಳಿದ್ದಾರೆ. ಆದಷ್ಟು ಬೇಗ ಅದನ್ನ ಒಂದು ಶುರು ಮಾಡಬೇಡ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.